ಇವರಿಲ್ಲ ಅಂದು ಅಜಕಲ್ಪ ಕೋಟಿ ವರ್ಷದವರೆಲ್ಲರೂ ಹಿರಿಯರೇ ಇಲ್ಲ. ಹುತ್ತೇರಿ ದತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ ಇಲ್ಲ. ಇನ್ನೊಂದು ಮಾತು ಹೇಳ್ತಾರೆ, ತಲೆ ನನಗೆ ಗುಡುಗೂರಿ ಮಟ್ಟಿಗೆಟ್ಟು ಒಂದ ನಾಡು ಹೋಗಿ ಉಂಬಟ್ಟನ್ನಾಡುವ ಜ್ಞಾನಿಗಳೆಲ್ಲರೂ ಹಿರಿಯರೇ, ಇವರು ಅಲ್ಲ. ಯಾರು ದೊಡ್ಡವರು? ಬಹಳ ಸುಂದರ ಹೇಳ್ಯಾರ ಚನ್ನಬಸವಣ್ಣ. ಅಂಬರಿದು ಘನವ ತೀರಿಸಿ ಕಿರಿದು ಕಿರಿದೆಂಬ ಭೇದವಮ್ಮರಿಸಿ ಕೂಡಲ ಚನ್ನ ಸಂಗಯ್ಯನೋ ಧರಿಸಿ ಬೇರಿಲ್ಲದಪ್ಪ ಹಿಡಿದನ ನಮ್ಮ ಶ್ರೀ ಅಕ್ಕ ಮಹಾಲಿಂಗಾಯಿತು ಮಹಾಲಿಂಗಕ್ಕಂಗಾಯಿತು. ಬಹಳ ಸುಂದರ ಮಾತ. ಹಿರಿತನ ಬಹಳ ಮಂದಿಗೆ ಬಂದದ, ಮುಪ್ಪಾಗಿ ಹೋಗ್ಯಾರ. ಹಿರಿಯರು ಇವರು ಎಲ್ಲಿಗೆ ಬರಲ್ಲ ಅಂತಾರವ್ರು ಭಜನಕಾರರು. ದಿವಸ ಬಹಳ ಆದವ್ರು ಹಿರಿಯರಲ್ಲ, ತಲೆ ನಡೆಯೋದಂದ್ರೂ ಇಲ್ಲ. ನಾವು ನೋಡ್ತೀವಲ್ಲ, ಮುದ್ಕ ಮುದ್ಕಿನ ತಲೆ ಎಲ್ಲಾಡ್ತಿರ್ತಾವ ಬಹಳ ಮುಪ್ಪಾದ ಮೇಲೆ. ಮುದ್ಕರ ತಲೆ ಮುದ್ಕರ ತಲೆ ಹಿಂಗ್ 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 ಮಾಡ್ತಾವ ನೋಡಿ. ಯಾರು ಮುದ್ಕರು ಇರ್ಬೇಕು ನಿಮ್ಮಲ್ಲಿ, ಅವ್ ತಲೆ ಹಿಂಗ್ ಅಳಗಾಡ್ತಾವ. ಮುದ್ಕೆ ತಲೆ ನೋಡ್ರಿ ಹಿಂಗ್ 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 ಮಾಡ್ತಿರ್ತಾವ. ಅಂದ್ರೆ ಅದಕ್ಕೆ ಚಿನ್ನ ಬರ್ತದ. ವಯಸ್ಸು ಕಾಲದಲ್ಲಿ ಹಾರ್ಯಾರು ಹೊಡೆದಿರ್ತಾರ ಮುದುಕ ಮುದುಕಿಗೆ, ಆಕಿ ಈಗೆಲ್ಲದಿ ಬಾ ಅಂತ ಅದು ಮುದುಕಿಗ ನಂದು ಮುಗಿದ ಈಗ ನೈಯನ್ ನಾನು ಮುಗಿದ ಗತಿ ಅತ್ತಾನವ ಈಗ ಯಾಕೆ ಹಾರ್ಯಾಡ್ತಿದ್ದಿಲ್ಲ ಅವಾಗ ಅಂತ ಅಂತ. ಇದು ಭವಿಷ್ಯ ತಲೆಮಾರಿಗುವುದರಲ್ಲಿಲ್ಲ. ಜ್ಞಾನದ ಬೇರೆ, ದೇಹದ ಬೇರೆ. ಮುಟ್ಟಾದರೂ ಜ್ಞಾನ ಬರಲಿಲ್ಲ. ಈಗ ನೋಡಿ ಎಷ್ಟು ವರ್ಷ ಕಾಲ ಆದರೂ ನಾ ಹಂಗೆ ಬರ್ತೀನಿ, ನೀವು ಎತ್ತರ ಕೊಡ್ತೀನಿ. ಒಂದು ಗಪ್ಪಾಗಿ ಕುಂಡ್ರಾಕ್ ಬರಲ್ದು. ಕುರ್ಚಿ ಇರುತ್ತಲ್ಲ, ಹೇಳಿದವ್ರಿಗೆ ಕುರ್ಚಿ ಗಿರ್ಚಿ ಹಾಕ್ಬಾರ್ರಿ, ಮಂಡಿಗೆ ನೆಲ ಮೇಲೆ ಕೂಡಿಸ್ತಾರ ಅಂದ್ರೆ ಕೇಳಿಲ್ಲವು. ಯಾರೋ ಭಕ್ತರು ಕೊಟ್ಟಿರುತ್ತ ಅದು ಹಂಗೆ ಹ್ಯಾಂಗೆ ಹೇಳಿದ್ರಪ್ಪ ಅಂದ್ರೆ ಅವರು ಹಾಕಪ್ಪ. ಈಗ ಕುಡಿದವರೆಲ್ಲ ಕುರ್ಚಿ ನೋಡ್ತಾರೆ, ಜಾಗ ಕಾಳೆ ಅಂತೀರಿ ಹೇಳ್ತಾರ. ಅವರು ಗದ್ರ ಮಾಡಿ ಕೈಲಿ ಗಿಡಗಳು ಕುಂಡಿರ್ತಾರ. ಇದು ಜನನೇ ಹಿಂಗ್ ಹುಟ್ಟ್ಯಾದ. ಈಗ ಬರೀ ಈಗ ನಾ ಹೇಳಕತ್ತೀನಿ ಅಂದ್ರು ಮೊಬೈಲ್ ಕೈ ಹಿಡ್ಕೊಂಡು ಕೂತಾರ. ಆ ಮೊಬೈಲೇ ನೋಡ್ತಾರ, ನನಗೆ ನೋಡಲ್ಲ. ಇಂಥದ್ದು ಆಧುನಿಕ ಕಾಲ, ಇನ್ನೇನು ಮರೆಯಾಗುವಂತ ಕಾಲ ಬಂದದ. ಯಾರು ಇದ್ರ ಕಡೆ ಗಮನ ಇಡಲ್ಲ, ಯಾರು ಇದನ್ನ ಕೇಳಲ್ಲ. ನಮ್ ಕೂಡ ಇದು ಹೋಗಂಗ್ ಕಾಣಿಸ್ತದ. ಈಗ ಈ ಮನೋರಂಜನೆ ನೋಡ್ತಾರ, ಚಿತ್ರ ವಿಚಿತ್ರ ಹಚ್ಬೇಕು, ಯಾರು ಹೇಳಲೇ ತೋರಿಸ್ಬೇಕು. ಈಗ ನಮ್ಮಲ್ಲಿ ಕೂಡ ನಮ್ಮ ಜಾತ್ರೆಗೆ ನಮ್ಮೆಲ್ಲ ತರುಣ ಪಾರುಗಳೆಲ್ಲ ಬೇರೆ ಬೇರೆ ಸಿನಿಮಾದಾಗ ಹಾಡವ್ರನ್ನ ಕರೆಸಿದ್ರು, ಏನು ನಟ ನಟಿಯರು ಕರೆಸಿರ್ಗೈತೆ. ಇಂಥದೊಂದು ಮಜಾ ನೋಡೋದು ಮತ್ತು ಕರೆ ತತ್ವಜ್ಞಾನ ದೇವರನ್ನ ಶಬ್ದಕ್ಕೆ ಮರೆಮಾಚುವಂಥದ್ದು ಹೇಳಿ ಎಚ್ಚರಿಕೆಯಾಗಿ ನಮ್ಮ ಜೀವನದಲ್ಲಿ ಇವತ್ತು ಇಟ್ಟ ಕಾರ್ಯಕ್ರಮ ಮಂತ್ರ ಧ್ಯಾನ ಮಾಡೋದು ಅಂತ ಹೇಳಿ ಇಚ್ಚಿದೆವು ಮಠದ. ಅಲ್ಲಿಗೆ ನಾವು ಈಗ ಹೋಗ್ಬೇಕು, ಹಾಜರಾಗಬೇಕು. ಅದನ್ನ ಬರೇ ಧ್ಯಾನ ಮಾಡ್ಬೇಕು. ಇವತ್ತ ಸುಯೋಗಿದ್ದ ಧ್ಯಾನ ಅಂತ ಇಟ್ಟದಲ್ಲಿ ನಮ್ಮಲ್ಲಿ. ಲಿಂಗ ಪೂಜೆ ಮಾಡೋ ಮನ್ಯಾಗ ಲಿಂಗ ಪೂಜೆ ಮಾಡಕ್ ಆಗಲ್ಲ ಅಂತ ಹೇಳಿ ನಮ್ಮಲ್ಲಿ ತರುಣಗಳೆಲ್ಲ ಏನ್ ಮಾಡ್ಯಾವ, ಇಲ್ಲೇ ಒಂದು ತಾಸು ಲಿಂಗ ಪೂಜೆ ಸಮಯ ಅಂತ ಹೇಳ್ಯಾರ. ಹಳ್ಳಿ ಸ್ವಾಮಿಗಳೆಲ್ಲ ಹೊಂಟಾರ ನಮ್ಮಲ್ಲಿ ಅಮ್ಮಂತವ್ರಿಗೆ. ಇದು ಲಿಂಗ ಪೂಜೆ ಮನ್ಯಾಗ ಮಾಡ್ಕೊಳಂಗಿದ್ರೆ ಗದ್ದಲ ಬಾಳಿಸ್ತದೆ ಮನೆಯೊಳಗೆ. ಆ ಕಡೆ ಏನು ನಡ್ತದೆ, ಈ ಕಡೆ ಏನು ಕರಿತದೆ, ಆ ಕಡೆ ಏನು ಕಿರಿಸ್ತಾವ, ಏನು ಒದರಾಡ್ತಾ ಇರ್ತಾವ. ಚಿತ್ತಸ್ಥಿರ ಆಗಲ್ಲ ಅಂತ ಮಠಗಳಲ್ಲಿ, ಅದಕ್ಕೆ ಮಠಗಳು ದೂರ ಮಾಡ್ಯಾರ ಸ್ವಾಮಿಗಳೆಲ್ಲ. ಮಠಗಳಿಗೆ ಹೋಗ್ಬಿಟ್ಟು ಯಾಕೆ ನೋಡೋದು, ಗದ್ದಲಿಂದ ದೂರ ಸಲುವಾಗಿ ಮಠ ಹಿಂಗ್ ಮಾಡ್ಯಾರ. ಇಲ್ಲಿ ನಿಮ್ ಮತ್ತೊಂದು ಏನು ಕೇಳಿಸಲ್ಲ, ಮನೆ ಉಪಾಧಿ ಇರಲ್ಲ, ಆಯ್ತು ಕೆಟ್ಟತನವೇನೂ ಇಲ್ಲ. ಇಲ್ಲಿ ಎಷ್ಟು ನಿಶ್ಚಿಂತ ಜಾಗ ಅದ ನೋಡಿ. ಇಲ್ಲಿ ಬಂದು ಕೂತ್ರ ವಲ್ಲ ಅಂತ ಮನಸ್ಸಾಗ ಹೋಗ್ಲಿಕ್ಕೆ ಬರತ್ತ ಮನೆಗೆ.
ಆದ್ರೂ ಬಿಡಲ್ಲ, ಸಂಸಾರ ಜಗ್ಗಿ ನಿಮ್ಮನ್ನು ಕಟ್ಕೊಂಡು ಹೋಗ್ತದೆ, ಮತ್ತ ಖಂಡಕದೊಳಗೆ ಆಗ್ತದೆ, ಅದೇ ನರಕ ನಿಮ್ಮನ್ನು ಕಾಣಿಸ್ತದ. ಅದರ ಸಲುವಾಗಿ ಇದು ಏಕಾಂತ ಜಗಾದ. ಇನ್ನೊಂದು ದಿನ ಇಲ್ಲಿ ಕೇವಲ ಪ್ರಾರ್ಥನಾ ಬಹಳ ಮಹತ್ವದ. ಇಲ್ಲಿ ಪ್ರಾರ್ಥನಾ ಮಾಡೋದು, ಧ್ಯಾನ ಮಾಡೋದು ಅವಶ್ಯ. ನಿಮಗೆಲ್ಲ ಮಾಡಿ ಕಳಿಸ್ತೀವಿ. ನಮ್ಮ ಪ್ರಾರ್ಥನಾ ಕಠಿಣ ಅದ. ನಿಮಗೆ ಕುರ್ಚಂತ ಕೆಳಗೆ ಕುಂದಿರ್ಬೇಕಾಗ್ತದೆ ಪ್ರಾರ್ಥನಾ ಮಾಡ್ಬೇಕಾದ್ರೆ. ಈಗೆಲ್ಲ ಲಾಸ್ಟಿಗೆ ಒಂದು ಮಿನಿಟ್ ಕುರ್ಚಿ ಬಿಡಲಿಕ್ಕೆ ಬರ್ತದೆ. ನೀನು ಬಿಡಾలి, ಒಂದು ತಿಂತೀರಿ ಕುರ್ಚಿ ತೊಗೊಂಡು ಹೋಗ್ತೀರಿ ಮನೆ ಹೋಗಾಗ. ಕುರ್ಚಿ ಬಿಡೋದ, ಭೂಮಿಗೆ ನಮಸ್ಕಾರ ಮಾಡೋದದ, ಧ್ಯಾನ ಮಾಡೋದ, ಅದು ನಿಮ್ಗೆ ಲಾಸ್ಟಿಗೆ ಹೇಳ್ತೀವಿ. ಈಗೇನಿಲ್ಲ, ಒಂದು ಸ್ವಲ್ಪ ಇವತ್ತ ಮಹಾಶಿವರಾತ್ರಿ ಅಂತ ದೊಡ್ಡ ಹೆಸರಿಟ್ಟಾರ. ಮಹಾಶಿವರಾತ್ರಿ ಶಿವನಿಗೆ ಮಹಾತ್ಮ ಯಾಕೆ ಹೆಸರು ಕೊಟ್ಟರು ಶಾಂಪಲ್ ಹೇಗೆ ಹೇಳ್ಬಿಡ್ತೀನಿ. ಇವತ್ತ ಮಹಾಪದ ಪರಮಾತ್ಮಗೆ ಕೊಟ್ಟಾರ. ಈ ದಿನಕ್ಕೆ ಮಹಾ ಕೊಟ್ಟಾರ. ಮಹಾ ಅಂದ್ರೆ ದೊಡ್ಡದು, ಎಲ್ಲಕ್ಕಿಂತ ದೊಡ್ಡದಿದ್ದಕ್ಕೆ ಮಹಾ ಅಂತ ಕೊಟ್ಟಾರ. ಆ ಮಹಾ ಅಂದ್ರೆ ಪರಮಾತ್ಮದ. ಆ ಪರಮಾತ್ಮ ಶಕ್ತಿಗೆ ಮಹಂತರ ಕೊಟ್ಟಾರ. ಅದರ ಸಲುವಾಗಿ ಆ ಮಂತ್ರಕ್ಕೂ ಮಹಾ ಹೆಸರಿಟ್ಟಾರ. ಮಹಾಮಂತ್ರ ಓಂ ನಮ ಶಿವಾಯ ಅಂದ್ರೆ ಇದಕ್ಕೆ ಮಹಾಮಂತ್ರ ಅಂದ್ರು. ಎಲ್ಲಕ್ಕಿಂತ ದೊಡ್ಡದಾದ ಮಂತ್ರ ಇದು. ಈ ಮಂತ್ರ ಜಪ ಮಾಡೋದ್ರಿಂದ ಪಾಪಗಳನ್ನು ಹರಿತಾವ, ಮರಳು ಸಹಿತ ದೂರ ಹೋಗ್ತಂತ. ಈ ಮಂತ್ರದಲ್ಲಿ ಇಷ್ಟು ಸಾಮರ್ಥ್ಯದ. ಆರಾಧನ ಮಾಡಲ್ಲ ಯಾರು, ಸಮಯ ಇಲ್ಲ. ಮಂತ್ರ ಜಪ ಮಾಡಿದ ಸಮಯ. ಇನ್ನೂ ನಮ್ಮ ಕರಿಸಿದ ಮುತ್ಯಾವರು ಎಂತವ್ರು ನೋಡ್ರಿ, ಅವ್ರು ನೋಡಾರ. ಅವ್ರು ನಮ್ಮ ಪ್ರವಚನ ಕೇಳಿ ಸಂಸಾರ ಬಿಟ್ರು. ನಮ್ಮ ಪ್ರವಚನ ಕೇಳಿ ಅವ್ರು ಸಂಸಾರ ಬಿಟ್ಟಾರೆ. ನೀವೆಲ್ಲ ಪ್ರವಚನ ಕೇಳಿ ಕೇಳಿ ಮತ್ತೆ ಗಂಟು ಭಯ ಮಾಡಿದ್ರಿ. ನಿಮ್ ಪ್ರಪಂಚ ದೊಡ್ಡ ಆಗ್ಯಾವ. ಅವ್ರು ಯಾವ ದಿವಸ ನಮ್ಮ ಪ್ರವಚನ ಕೇಳಿ ಅದೆಲ್ಲ ಮನೆ ಬಿಟ್ಟು ಅಂದ್ಬಿಟ್ಟಾರ. ನದಿ ಒಳಗ ನಮ್ಮ ಪ್ರವಚನ ಇತ್ತ ಬಿಟ್ಟವ್ರು. ಇದು ಎಂತ ವೈರಾಗ್ಯ, ಎಷ್ಟು ತ್ಯಾಗದವರಲ್ಲಿ. ನೀವು ಜನ ಬರ್ಬೇಕಾದ್ರೆ ಸುಂದರ ಗಿರಕ್ಕೆಲ್ಲ ಏನಾರ ಒಂದು ಅಂದ್ರೆ ಅದು ಅವ್ರಿಗೆ ಹುಸಿಲ್ದೆ ನಿಮ್ಗೆಲ್ಲ ಆಗಿರ್ತಾವ ಅಂತ ತಿಳ್ಕೊಂಡು ಬರ್ತಿರ್ತೀರಿ. ನೀವೆಲ್ಲ ಧನ್ಯರಿರಿ. ಅವ್ರು ಧನ್ಯರು. ಬಹಳ ಮಂದಿ ನಮ್ಮ ಪ್ರವಚನ ಕೇಳಿದಾರ.